ಕೇಳ ಕೇಳ. ಹೌದು ಬಾವಲಿಗೆ ಬಾವನ ಅದು ರೂಢಿ ಅಲ್ಲ, ಒಂದು ಮಾತಿಲ್ವೇನೋ. ಏ ಬಾವ, ಎಂತ ಬಾವ? ನಿನಗೆ ಸ್ವಲ್ಪ ತಲೆ ಬಿಸಿ ಕಡಿಮೆ ಆಯ್ತಾ ಇಲ್ವಾ? ಹೌದು. ಒಂದು ಪುಸ್ತಕ ಜಾರಿತಾ ಇಲ್ವಾ? ಹೌದು. ಯಾವುದು? ಅಭಿಮನ್ಯುವಿನ ಪ್ರಾಣ. ನಾನು ಅವನಿಗೆ ಒಳಗೆ ಹೋಗುವುದಕ್ಕೆ ಬಿಡದಿದ್ರೆ ಅವ ಸಾಯ್ತಿದ್ದ. ಅವ ಸಾಯ್ತಾ ಇರ್ಲಿಲ್ಲ. ಅಲ್ಲಿ ಕೊಟ್ಟ ಇದು ಮಾಡುವ ಇದು ಮಾಡುವುದು. ಹೌದು. ಹೋರಾಡುವುದು. ನೀನು ಕೆಲಸ ಒಳ್ಳೇದು ಮಾಡಿದ್ದೆ. ಅಭಿಮನ್ಯುವನ್ನು ಕೊಂದದ್ದು ನನಗೆ ಅಷ್ಟು ಹಿಡಿಸ್ಲಿಲ್ಲ. ಯಾಕಂದ್ರೆ ಅವ ಸತ್ತದ್ದು ಸಾವು ಅಲ್ಲ. ಯಾಕಂದ್ರೆ ಮಕ್ಕಳನ್ನು ಕೊಲ್ಲುವುದಕ್ಕೆ ನಾವು ಚಕ್ರವ್ಯೂಹವನ್ನು ಬಲಿದದ್ದ. ಮಕ್ಕಳನ್ನು ಕೊಲ್ಲುವುದಕ್ಕಂತ ಅಲ್ಲ, ಆದ್ರೆ ಮಗುವಾದಂತ ಅವ ನಾನು ಹೋಗ್ತೇನೆ ಯುದ್ಧಕ್ಕೆ ಬರುವಾಗ ಆಲೋಚನೆ ಮಾಡಬೇಕಿತ್ತು. ಮತ್ತೆ ವೈರ್ಯ ಕಡೆಯವರು ಹೌದು ಅಲ್ವಾ? ನಮ್ಮ ಸೇನೆಯಲ್ಲಿ ಇರುವುದೆಲ್ಲ ದೊಡ್ಡ ದೊಡ್ಡ ಆನೆಗಳು. ಪಾಂಡವರಲ್ಲಿ ಒಬ್ಬರ ಮಗ ಹೌದು ಅಲ್ವಾ? ಮತ್ತೆ ನಮ್ಮಕ್ಕವರ ಯೋಗ್ಯತೆ ಏನು, ಅವರ ಹೊಣೆ ಬರಹ ಏನು? ಮತ್ತೆ ಬರ್ತಾರೆ, ಯುದ್ಧ ಮಾಡ್ತಾರೆ, ತಿಂತಾರೆ, ಓಡಿ ಹೋಗ್ತಾರೆ. ನಮಗೆ ತಾಗುವಾಗ ಆಲೋಚನೆ ಮಾಡಬೇಕು. ಮತ್ತೆ ಇರುವುದೆಲ್ಲ ದಿಗ್ಗಜಗಳು. ತಾಗುವಾಗ ಆಲೋಚನೆ ಅಲ್ಲ, ಎಲ್ಲಿಗೆ ತಾಗುವುದು ಆಲೋಚನೆ ಮಾಡಬೇಕು. ಭಾವ ಎಂತ ಭಾವ? ಇನ್ನು 5 ಜನ ಅಲ್ವಾ? ಹೌದು, 5 ಜನ ಕೆಲಸ ನಾನು ಮುಗಿಸ್ತೇನೆ. ಅದು ನನಗೆ ವಿಶ್ವಾಸ ಉಂಟು ಭಾವ. ಒಬ್ಬೊಬ್ಬರ ತಲೆಗೆ ನನಗೆ ಧೈರ್ಯ ಏನು ಗೊತ್ತುಂಟ, ಅಜ್ಜಯ್ಯನದ್ದು ವಿಶ್ವಾಸ ಇಲ್ಲ. ಆದ್ರಿಂದ ಅವರು ಹೋದ್ರು ಅಂತ ಬಿಟ್ಟು ಆಮೇಲೆ ಗುರುಗಳದ್ದು ದೊಡ್ಡ ವಿಶ್ವಾಸ ಅಂತದ್ದು ಇಲ್ಲ. ವಿಶ್ವಾಸ ಯಾರದ್ದು ಇಲ್ಲ. ನಮಗೆ ವಿಶ್ವಾಸ ಇರುವುದು ನಿನ್ನ ಮೇಲೆ. ನನಗೆ ನನ್ನನ್ನೇ ನಂಬುವುದು ಅಂತ ಕಾಣ್ತದೆ. ಇಲ್ಲ, ನಿನ್ನನ್ನು ನಂಬದೆ ನಾನು ತಂಗಿಯನ್ನು ಕೊಡ್ತೇನಾ? ತಂಗಿಯನ್ನು ಕೊಟ್ಟಿದ್ದೀರಿ. ಮತ್ತೆ ತಂಗಿಯನ್ನು ಕೊಟ್ಟು ಸಂಬಂಧ ಬೆಳೆದಿದೆ, ಭಾವನಾಗಿದ್ದೇನೆ, ಇಲ್ಲಿ ಬಂದಿದ್ದೇನೆ, ಇಲ್ಲಿಯೇ ಬಿಡಾರ ಹೊಡಿದ್ದೇನೆ. ನನಗೆ ಅವನ ಮೇಲೆ ಪ್ರೀತಿ ಯಾಕೆ ಗೊತ್ತುಂಟ? ನಾನು ಹೇಳದೆ ನನ್ನ ತಂಗಿಯನ್ನು ಮುಟ್ಟುವುದಿಲ್ಲ. ನಾನು ಹೇಳ್ಬೇಕು ಬಾಬಾ, ಇಂದು ತಂಗಿಯನ್ನು ಮುಟ್ಟು. ಮುಳಿಯಲು ಕಸಬರಿಕೆಯ ಹಾಗಲ್ವೋ? ಹೇಳದೆ ಉತ್ತರಿದ್ದೇನೆ, ಅವಳು ಕಸಬರಿಕೆಯ ಹಾಗಲ್ವೋ? ಅತಿ ಮೂಲೆಯಲ್ಲಿ ನಿಂತುಕೊಳ್ಳಿಕ್ಕೆ ನನ್ನ ಮೇಲೆ ಅಷ್ಟು ಗೌರವ ಭಾವ ಅಂತ. ಗೌರವ ಉಂಟು ಭಾವ, ಆದ್ರೆ ನಿಮ್ಮ ತಂಗಿಯನ್ನು ಮುಟ್ಟದಷ್ಟು ಹೆಡ್ಡನಲ್ಲ ನಾನು. ಅಷ್ಟು ಹೆಡ್ಡತನ ನನ್ನ ಅಷ್ಟಿಲ್ಲ ಭಾವ. ಏನೇ ನಾವು ಸಂತೋಷದ ಕೂಟವನ್ನು ಏರ್ಪಾಡು ಮಾಡಬೇಕು. ಏನಾದರೂ ವ್ಯವಸ್ಥೆ ಆಗಬೇಕು. ಆಯ್ತಲ್ಲ, ಅದಕ್ಕೆಲ್ಲ ಅಪ್ಪರಿಸುತ್ತಿರಲ ಬೀದಿಯಲ್ಲಿ ಬಲ್ದರುಗಿದರು ಕೌರವಗಿ, ಅರುಗಿದರು ಕೌರವಗಿ ಬೇಗಿನ ಚರರು ಸೈಂಧವನ ಶಿರವ ಕೊಂಬನು ನಾಳೆ. ಸೈಂಧವನ ಶಿರವ ಕೊಂಬನು ನಾಳೆ ಫಲುಗುಣ ಉರಿಯ ಪೊಗುವನು ಕೊಳ್ಳಿದ್ದಡಿ. ಚರರು ಬಲ್ದರುಗಿದರು. ನಿನ್ನದೇ? ಅದಾದ್ರೆ ಪೂರ್ತಿ ಗಾಳಿ ಅಲ್ಲ, ತೆಗೆದದ್ದು ನಿನ್ನ ಭಂಡಾರದಿಂದ. ನಮಸ್ಕಾರ. ಬೇಹಿನ ಚರ. ಹೌದೌದೌದು. ಅಂದ್ರೆ ಬೇವನ್ನರಸಿ ಬರುವವ. ಏನು ರಾತ್ರಿ ಹೊತ್ತು ನಮ್ಮ ಬಿಡದಿಯನ್ನು ಪ್ರವೇಶ ಮಾಡಿದ್ದು ಮಾಡ್ಲಿಕ್ಕೆ ಕಾರಣ ಉಂಟು. ಎಂತದು? ಯಾವಾಗಲೂ ನೀವು ತಲೆ ಬಿಸಿ ಮಾಡಿ ಕೊಡ್ತಾ. ನೀನು ತಲೆ ತರಿಸುವುದು ಯಾರ ಭಾವ? ಮೊದಲೇ ಕೆಲವರನ್ನು ನೋಡಿದ್ರೆ ಆಗುದಿಲ್ಲ. ಯಾರ ಭಾವ? ಭಾವ ಯಾರದ್ದು? ಮತ್ತೆ ನೀನು ಭಾವ ಅಂತ ಹೇಳಿದಂತದ್ದು. ಹೀಗೆ ಖರ್ಚಿಗೆ ಕೊಟ್ಟದ್ದು ಭಾವ ಅಂತ ಕರೀಲಿಕ್ಕಲ್ಲ. ಅಲ್ಲ, ಅದು ಹೆದರಿಕೆ ಆಗುವಾಗ ಯಾರು ಭಾವ ಯಾರು ಭಾವ ಅಂತ ಗೊತ್ತಾಗ್ತದೆ. ನನ್ನಮ್ಮ ಘೃತಬಾಂಧದಲ್ಲಿ ಇಟ್ಟದ್ದು ನಮ್ಮನ್ನು ಮಾತ್ರ. ನನ್ನನ್ನು ಇಡ್ಲಿಲ್ಲ. ಮತ್ತೆ ನಿಮ್ಮ ಭಾವ ನಿಮ್ಮ ಭಾವ. ನಿನ್ನನ್ನು ಇಡ್ಲಿಕ್ಕೆ ನಿನ್ನ ಅಮ್ಮ ಯಾರು ಅಂತ ಯಾರಿಗೆ ಗೊತ್ತು? ನನ್ನಮ್ಮ ಯಾರು? ನಿನ್ನ ಅಪ್ಪ ಯಾರು ಅಂತ ಯಾರಿಗೆ ಗೊತ್ತು? ದೊಡ್ಡ ದೊಡ್ಡವರು ಕರೀತಾರಂತೆ, ಎಲ್ಲ ಕರೆಯುವುದಲ್ಲ. ಏನೋ ಯಜಮಾನರೇ, ಯಜಮಾನ್ರೆ, ಬುದ್ಧಿ ಬುದ್ಧಿ ಹಾಗೆಲ್ಲ ಕರಿಬೇಕು. ರಾಯ್ರೆ, ಯಾಕಂದ್ರೆ ನೀವು ಯಾವಾಗಲೂ ತಲೆ ತುರಿ ಕೂತ್ಕೊಳ್ತಾ ಇದ್ದೀರಿ. ತಲೆ ತೋರಿಸುವುದು ಯಾರ? ನೀವು. ಏನು ನನಗೆ ಶನಿಗ್ರಹಚಾರ? ಶನಿಗ್ರಹಚಾರ ಅಲ್ಲ, ಮತ್ತೆ ಬೆಳಗ್ಗೆ ಬೆಳಗ್ಗೆ ತಲೆ ಬಿಸಿ ಆದಾಗ ನಿಮಗೆ ಮಾನಸಿಕ ಒಂದು ಇದು. ಮಾನಸಿಕ ಮಾನಸಿಕ ನಿಮ್ಮ ಅಪ್ಪನಿಗೆ ಮಾನಸಿಕ. ಹಾಗಲ್ಲ, ಮನಸ್ಸಿಗೆ ಒಂದು ಇದು ನೋವಾದಾಗ. ಮನಸ್ಸಿಗೆ ನೋವಾದ ಮನಸ್ಸಿಗೆ ಹಸ್ತಿನೆಯ ಅನಭಿಷೇಕ. ಹೇಳಿ ಬಾಬಾ. ಭಾವ ಯಾರಂತ? ನಿಮ್ಮದು. ನಿನಗೆ ನಾಲಿಗೆ ಕತ್ತರಿಸ್ತೇನೆ ನಿನ್ನದು. ಹಸ್ತಿನೆಯ ಅನಭಿಷಿಕ್ತ ಸಮ್ರಾಟ ಪುಣ್ಯಾತ್ಮ. ಹೌದೌದು. ಮಾನಸಿಕ ರೋಗಿ ಅಂತ ಹೇಳ್ತೀಯಲ್ಲ? ರೋಗಿ ಅಲ್ಲ, ಹೀಗೆ ಆದ್ರೆ ಅದೇ ಆಗುದು. ಮತ್ತೆಂತದ್ದು?
ಹಾಗೆ ಹಾಗೆ ಆದ್ರೆ ಅದಕ್ಕೆ ನಾವು ಮೊದಲ ದಾರಿ ಹುಡುಕ್ಬೇಕಲ್ಲ. ಹೌದು. ನೀವು ಹೇಳುದೇನು ಬೆಳಗ್ಗೆದ್ದು ಏನ್ ಹೇಳಿದ್ದೆ? ಪಾಂಡವರ ಕೋಳಿಪಡೆ ಅಂತ ಎಲ್ಲ ಹೇಳ್ತಿರಲ್ಲ, ಕೋಳಿ ಪಡೆ ಅಲ್ವೋ? ಮತ್ತೆಂತ? ಏನ ಮಾಡುವುದಿನ್ನು ಪಾಂಡವರ ಕೋಳಿಪಡೆ. ಸೋಲಿಪೋಂಡೆ ಅಲ್ಲ, ಸೋಲಿಪಡೆ. ಸೋಲಿಪಡೆ ಹಾ. ಅದಕ್ಕೆ ಅವರು ಪಾಂಡವರನ್ನು ಸೋಲಿಸಿದ ಇಷ್ಟು ದಿವಸ ಯುದ್ಧ ಆಯ್ತು. ಹಾ. ಯುದ್ಧ ಆಯ್ತಲ್ಲ, ಹಾ. ಯುದ್ಧದಲ್ಲಿ ಅವರ ಪಕ್ಷದಲ್ಲಿ ಸತ್ರು, ನಮ್ಮ ಪಕ್ಷದಲ್ಲಿ ಸತ್ರು. ಹಾ. ಈಗ ನಾವಿಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ, ಹಾ. ಇನ್ನು ನಾಳೆ ಹೋಗುವುದು ಹೇಗೆ, ಹಾ. ಬರುವುದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ವಾ? ಎಲ್ಲಿಗೆ ಬರುವುದು ಹೇಗೆ, ಹೋಗುದು ಹೇಗೆ? ಯುದ್ಧಕ್ಕೆ ಹೋಗಿ ಬರುವುದು ಹೇಗೆ? ಹಾ. ಅಲ್ಲಿ ಸತ್ತರೆ ಮತ್ತೆಂತ ಉಂಟು? ನೀನು ಅದರ ಬಗ್ಗೆ ಹೇಳುದಲ್ವಾ? ಹೌದು, ಮತ್ತೆಂತ? ಹಾ. ಅದು ಅದು ಹಾಗೆ ನಮ್ಮ ಹಾಗೆ ಅವರ ಆಲೋಚನೆ ಮಾಡ್ತಾರೆ ಇಲ್ವಾ? ಮಾಡ್ತಾರೆ, ಅದು ಸರ್ವೇ ಸಾಮಾನ್ಯ ಅಲ್ವೇನೋ. ಹೌದೌದು. ಪ್ರತಿಪಕ್ಷದಲ್ಲಿಯೂ ಕೂಡ ಹಾ. ಎದುರಾಳಿಗಳನ್ನು ಗೆಲ್ಲುವುದು ಹೇಗೆ ಎನ್ನುವುದರ ಬಗ್ಗೆ ಹಾ. ತಾರ್ಕಿಕವಾದಂತಹ ಚಿಂತನೆಯನ್ನು ಮಾಡಿದ್ರು ಅಂತಾದ್ರೆ ಹಾ. ಅದು ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹಾ. ಶತ್ರುಗಳು ಏನ್ ಆಲೋಚನೆ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳಬೇಡ, ಬೇಡವೇ? ಅಂತ ತಿಳ್ಕೊಳ್ಳಿ. ಅದನ್ನೇ ಮಾಡುದ ಇಲ್ಲಿ ಕೂತು ಅದನ್ನೇ ಮಾಡ್ತಿದ್ದ ಅದೇ ಮಾಡ್ತಿದ್ದದ್ದು. ಸಮಾಲೋಚನೆ ಮಾಡಿತ್ತು, ಹಾ, ಹಾ. ಸಮಾಲೋಚನೆ ಮಾಡಿತ್ತು. ಅಭಿನಯ ಸರಿ ಬರಲಿ. ಹಾಗಾದ್ರೆ ಏನ್ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ಅಲ್ಲಿಗೆ ಹೋದೆ. ಹಾ. ತಿಳ್ಕೊಳ್ಳಿ, ಅವರ ಪಾಂಡವರ ತಂಗಿ ಇದ್ದಲ್ಲಿಗೆ ಹಾ. ಹೋಗಿ. ತಂಗಿ ಇದ್ದಲ್ಲಿ, ತಂಗಿ ಇದ್ದಲ್ಲಿ. ಪಾಂಡವರ ತಂಗಿ ಇದ್ದಲ್ಲಿಗೆ. ಪಾಂಡವರ ತಂಗಿ ಯಾರು? ಪಾಂಡವರ ತಂಗಿ ಅಲ್ಲಿ ಅವರು ಕುಳಿತುಕೊಳ್ಳೋ ಬಿಡಿ. ಪಾಂಡವರ ತಂಗಿ ಅಲ್ಲ, ಹಾ. ಪಾಂಡವರು ತಂಗಿದ ಸ್ಥಳದಲ್ಲಿ. ಅಲ್ಲಿಗೆ ಹೋದೆ. ಹಾ. ಬೇಡ, ಬಿಡದಿಗೆ. ತಂಗುದಾಣ ತಂಗುದಾಣಕ್ಕೆ ಹೋಗಿ ಬಿಡದಿಗೆ. ಕೊಡೆದಿಗೆ ಆಯ್ತು. ನಿಮಗೆ ಚಟಾಲ ಕೊಟ್ಟಿಲ್ಲ ಬಿಡಾರಕ್ಕೆ. ಬಿಡಾರಕ್ಕೆ ಹೋದೆ. ತಂಬಿಗೆ. ತಂಬಿಗೆ ಯಾಕೆ? ತಂಬಿಗೆ ಬೇಡ. ಎಂತ ತಂಬಿಗೆ? ಹಾ. ರಾಯ್ರೆ, ಹಾ. ಅಲ್ಲಿ ಹೋಗುವಾಗ ಹಾ. ಕೆಲವರ ಬಾಯಿ, ಕೆಲವರ ಕಿವಿಯಲ್ಲಿ ಅದೇನು ಜೇನುತುಪ್ಪ ಹರಿತಾ ಉಂಟಾ? ಇಲ್ಲ, ಮತ್ತೆ ಗುಸುಗುಸು ಸಂಭಾಷಣೆ. ಸಂಭಾಷಣೆ. ಹಾ, ಹಾ, ಹಾ. ಒಬ್ಬರಿಂದ ಒಬ್ಬರಿಗೆ ಸುದ್ದಿ ಹರಡ್ತಾ ಉಂಟು. ಏನಂತೆ? ಏನಂತ ತಿಳ್ಕೊಂಡೆ? ಹಾ. ಅವ ಅರ್ಜುನ ಇಲ್ವಾ ಹಾ. ಅವರ ಪಕ್ಷದಲ್ಲಿ? ಅರ್ಜುನ ಇಲ್ವಾ ಅಂತಲ್ಲ, ಇದ್ದಾನೆ. ಇದ್ದಾನೆ. ಅವ ಶಪಥ ಮಾಡಿದ್ದಾನಂತೆ. ಹಾ? ಅವ ಶಪಥ ಮಾಡಿದ್ದಾನಂತೆ. ಆವಾಗ ಎಲ್ರಿಗೂ ಗೊತ್ತಾಯ್ತು. ನಾನು ಯಥಾರ್ಥವಾಗಿ ಹೇಳ್ಬೇಕಾ? ನನಗೆ ಸೋಲು ಬಂದದ್ದೇ ಹೀಗೆ. ಇಂಥವರನ್ನು ಇಲ್ಲದಿದ್ರೆ ಅವ ಒಬ್ಬ ಹೇಳಲಿಕ್ಕೆ, ಇವ ಒಬ್ಬ ಅದನ್ನು ಸರಿ ಮಾಡ್ಲಿಕ್ಕೆ. ಅಲ್ಲ, ನಿಮ್ಗೊಬ್ಬ ಜನ ಸಿಗ್ತಾರೆ ಅಂತ ಅದು ಭಾವನೆ ಸರಿ ಇಲ್ಲ. ಮತ್ತೆ ಅವ್ರು ಹೇಳಿದ್ದಾರೆ ಆವಾಗ ಅವ ಹೇಳಿದ್ದೇನು ಶಪಥ ಅಂತ ಹೇಳಿದ್ರೆ ಹಾ. ಸತ್ಯನಾರಾಯಣ ಪೂಜೆದ್ದ? ಅದಲ್ಲ, ಅದು ಪೂಜೆ. ಶಪಥ. ನಾನು ಅದನ್ನೇ ಹೇಳಿದ್ದು. ಭಾಷೆ ಭಾಷೆ ಹಾಕಿದ್ದಾನಂತೆ. ಏನಂತೆ? ಅವನ ಅರ್ಜುನನ ಮಗನನ್ನು ಹಾ. ನಿಮ್ಮ ಭಾವ ಕೊಂದಿದ್ದಾರಲ್ಲ. ನನ್ನ ಭಾವ ಕೊಂದದ್ದಲ್ಲ, ನನ್ನ ಭಾವ ದ್ವಾರದಲ್ಲಿ ನಿಂದದ್ದು. ಅದು ಮೊದಲಿಗರ ಅವರೇ ಇದ್ದಂತೆ. ಹಾ. ಆದ್ರಿಂದ ಅರ್ಜುನ ಶಪಥ ಮಾಡಿದ್ದು ಏನು? ನಾಳೆ ಸೂರ್ಯಾಸ್ತ ಆಗುವುದರೊಳಗೆ ಒಳಗೆ ನಾನು ಹಾ. ಆ ಸೈಂಧವನನ್ನು ಕೊಲ್ತೇನೆ. ಏನಾಯ್ತು? ನನ್ನ ಗದೆ ಯಾರು ಬಿಸಾಡಿದ್ದು? ಬಿಸಾಡಿದಲ್ಲ ನಾನು ಹಿಡ್ಕೊಳ್ಳಿ ಜಾರಿದ್ದು ಬಾಬಾ ಏನು ಹೇಳಿದವ? ಅದು ವಿಷಯ ದೊಡ್ಡದೆಂತದ್ದು ಅಲ್ಲ, ದೊಡ್ಡದಲ್ಲ. ದೊಡ್ಡದಿಲ್ವಾ? ದೊಡ್ಡದೆ. ಎಂತದ್ದು ದೊಡ್ಡದು? ಅವ ಅದು ದೊಡ್ಡದಲ್ವೋ? ಹೌದಾ? ಅವ ಅರ್ಜುನ ಭಾಷೆ ಹಾಕಿದ್ದಾನಂತೆ. ಅರ್ಜುನ ಭಾಷೆ ಹಾಕಿದ. ಹೌದು. ಯಾರಿಗೆ? ಅಭಿಮನ್ಯುವಿನ ಕೊಲೆಗೆ ಕಾರಣನಾದ ಹಾ. ಸೈಂಧವನನ್ನು ಹಾ. ನಾಳೆ ಹಾ. ಇರುಳು ಕಲಿಯುವುದರ ಒಳಗೆ ಇರುಳು ಆಗುವುದರ ಒಳಗೆ ಒಳಗೆ ಕೊಲ್ತೇನೆ. ಕೇಳು ಕೌರವೇಂದ್ರ ಭಾಗ್ಯ ವಿಶಾಲ ಸುಗುಣ ಸಾಂದ್ರ ಬೀಳುಗೊಂಬೆ ನೀತಿ ಶವದ ಮಗಿ ಪಲಾಯನ ಅಪ್ಪನೆ ಅಪ್ಪನೆ ಕೊಡಿಸೈ ಶೀಘ್ರದಿ ಪಲಾಯನಕ್ಕೆ ಅಪ್ಪನೆ ಕೊಡಿಸೈ ಶೀಘ್ರದಿ ಕೇಳು ಕೌರವೇಂದ್ರ ಬಾವ. ಏನು ಬಾವ? ಓ ಕೌರವೇಶ್ವರ, ಏನು ಬಾವ? ಓ ಸುಯೋಧನ, ಅದೆಲ್ಲ ನಾನೇ. ಹಾ, ಬಾವ ಏನು? ನೀವು ಬಾವಲ್ಲ, ಹಾ? ನೀವು ನಮ್ಮ ಅಪ್ಪ. ಹೇ! ಸಂಬಂಧ ಬೇರೆ ಮಾಡಿದ್ರೆ ಜಾಗ್ರತೆ. ಅಲ್ಲ ಬಾವ, ಮತ್ತೆ ಏನಾದ್ರೂ ಮಾಡ್ಬೇಕು. ಹಾ?
ಆ ಪಾರ್ಥನಿದ್ದರನ್ನು ಉಳಿಸಬೇಕು ಬಾವ. ನಾನು ಅವ ಭಾಷೆ ಹಾಕುವಾಗ ನಾನು ಹೋಗ್ಲಿಕ್ಕೆ ಆಗ್ತದ? ಭಾಷೆ ಹಾಕಬೇಡ ಅಂತ ಹೇಳಲಿಕ್ಕೆ? ಅವ ಅಲ್ಲಿ ಭಾಷೆ ಹಾಕಿದ್ದಾನೆ, ಹಾ. ಇಲ್ಲಿ ಬಂದು ಆ ಕೆಲಸ ಮಾಡ್ತಾನೆ ಬಾವ. ಹಾ. ನನ್ನ ಪ್ರಾಣ ಹೋಗ್ತದೆ ಬಾವ. ಹಾ. ನಾನು ಇಲ್ಲಿ ಇರುವುದಿಲ್ಲ. ಮತ್ತೆ ನಾನು ಎಲ್ಲಿಗಾದ್ರೂ ಹೋಗುದು, ನಾನು ಸಿಂಧು ದೇಶಕ್ಕೆ ಹೋಗ್ತೇನೆ ಹೋಗಿ ಬಾವ. ಹಾ. ಅಲ್ಲಿ ಬೇಡಿ ಆದ್ರೂ ತಿಂತೇನೆ, ಮಾತ್ರ ಬರುವುದಿಲ್ಲ. ಮನುಷ್ಯನಿಗೆ ಒಂದು ಪ್ರಾಣದ ಬೆಲೆ ಗೊತ್ತಾದ್ರೆ ಉಂಟವ, ಬೇಡಿ ತಿನ್ನುವುದು. ಮತ್ತೇನು ಮಾಡುದು? ಸಿಂಧೂ ದೇಶವನ್ನು ಆಳಿದ ನೀನು ಬೇಡಿ ತಿನ್ನುವುದು. ಸಿಂಧು ದೇಶವನ್ನು ಆಳ್ತಾ ಇದ್ದೆ, ಹಾ. ಪ್ರಾಣ ಹೋದ್ರೆ ಯಾರನ್ನು ಆಳುವುದು? ಹಾಗಾಗಿ ಹಾಗಾಗಿ ಹಾ. ಆ ಸಿಂಧೂ ದೇಶದಲ್ಲಿರುವಂತಹ ಗುಡ್ಡ ಬೆಟ್ಟ ಎಲ್ಲ ತಿರುಗಿ ಹಾ. ಒಂದು ಎತ್ತರವಾದಂತಹ ಪ್ರದೇಶದಲ್ಲಿ ಸೇರಿ ಹಾ. ಅಲ್ಲಿ ಕೂತು ಹಾ. ಓಂ ನಮ ಶಿವಾಯ ಅಂತ ಮಂತ್ರ ಹೇಳಿ ಹಾ. ಯಾರಾದ್ರೂ ತಂದುಕೊಂಡು ಏನಾದ್ರು ತಿಂದು ಅಲ್ಲಿ ಅದು ಬರ್ತದೆ. ಎನ್ನುತ್ತೀ ಭಯಗೊಳಲಾಗ ಕೌರವ ಸೈನ್ಯವ ಎನ್ನುತ್ತೀ ಭಯಗೊಳಲಾಗ ಕೌರವರಾಯ ಎನ್ನ ಸೈನ್ಯವ ನೃಪಕಿ ಇಂದಿತ ಕಂಜುವುದೇಕೆ ಭೀಮಾರ್ಜುನ ಅವರಿಂದಲೇನಾಗುವುದು? ನೀನೊಬ್ಬ ಗಂಡಸೇನೋ ಅಲ್ವಾ ಬಾವ? ಹೌದು ಅಂತಾದ್ರೆ ಹೆದರು ಪುಕ್ಕಲನಂತೆ ಹೆದರ್ತಾ ಇದ್ಯಾ? ಹೆಣ್ಣು ಮಕ್ಕಳ ರೀತಿಯಲ್ಲಿ ಅಳುತ್ತಾ ಇದ್ದಿ. ನಾನು ಅಳುವುದೇ ಇದು. ಮತ್ತದ್ದು ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು. ಅದು ಗಂಡೀರಲ್ಲ ಮತ್ತೆ ಅಲ್ವಾ? ಆನಂದ ಬಾಷ್ಪಕ್ಕೆ ಯಾರು ನಿನ್ನ ಅಪ್ಪ ಬಂದಿದ್ದಾರೆ ಇಲ್ಲಿಗೆ? ಮತ್ತೆ ಆನಂದ ಬಾಷ್ಪ ಎಂತದು? ಇರ್ಲಿ, ಚಕ್ರವ್ಯೂಹದ ಕೋಟೆಯೊಳಗೆ ತಟಸ್ಥನಾಗಿ ಕಾಲಭೈರವರಂತೆ ನಿಂತರೀನು ಈ ಹೊತ್ತಿಗೆ ಹೇಡಿಯಂತೆ ಅರಚುತ್ತಾ ಇದ್ದಿ. ಆವಾಗ ಕಾಲ ಭೈರವ, ಹಾ. ಈಗ ಬರೇ ಭೈರವ. ಯಾರು ಬರುವವರು? ಒಬ್ಬ ಬಂಡಿಯ ಅನ್ನವನ್ನು ತಿಂದವ, ಇನ್ನೊಬ್ಬ ಮೀನಿನ ಕಣ್ಣನ್ನು ಗೆದ್ದವ. ಈ ಮೀನು ಹಿಡಿದವರು, ಬೇಡಿ ತಿಂದವರು, ಸೈಂಧವನನ್ನು ಕೊಲ್ಲುವುದಕ್ಕೇನು ಸೈಂಧವ ಗತಿ ಇಲ್ಲದವರ? ಸೈಂಧವ ಏನೇ ಇರಲಿ, ಸೈಂಧವನಿಗೆ ಗಟ್ಟಿಯಾಗಿ ನಿಂತವ, ಅವನಿಗೆ ಹೆಗಲಾಗಿ ನಿಂತವ ಹಸ್ತಿನೆಯ ಸಾರ್ವಭೌಮಕ ಸುಯೋಧನ. ನೋಡುವ, ನಿನ್ನನ್ನೊಮ್ಮೆ ಮುಟ್ಟಿ ನೋಡ್ಲಿ, ಮುಟ್ಟಿ ನೋಡ್ಲಿಯಾ? ಮುಟ್ಟುವುದಿಲ್ಲ, ಮುಟ್ಟಲಾಗದು, ಮುಟ್ಟಬಾರದು. ಹೇಗೆ ಗೊತ್ತಾ? ಭಾಷೆ ಏನಾಯ್ತು? ಭೀಮನ ಭಾಷೆ ಏನಾಯಿತು ತನ್ನಯ್ಯ? ಕಾಮಿನಿ ಗತಿ ಪೀಡಿತ ಸಾಮರ್ಥ್ಯ ಬೇಕೆ ತೋರನ್ನು ಬಿಡು ಭಯವನು ನೀ ಮರುಳಾದಿಯದ. ಪಾಂಡವರು ಆಡಿದ ಮಾತಿಗಲ್ಲ ನಾವೆಲ್ಲ ಚಿಂತೆಯನ್ನೇ ಮಾಡುವುದು. ಹೌದು ಅಂತಾದ್ರೆ ಅವರು ಭಾಷೆ ಹಾಕಿದ್ದು ಒಂದ ಎರಡ? ಎಷ್ಟು ಭಾಷೆ ಹಾಕಲಿಲ್ಲ, ಬಹಳಷ್ಟು ಭಾಷೆ ಆಗಿದ್ದಾರೆ. ಹಿಂದೆ ತುಂಬಿದ ಸಭೆಯಲ್ಲಿ ಪಾಂಚಾಲಯ ಸೀರೆಯನ್ನು ತುಳಿಸುವಾಗ ಅಭಿಮ ಹೇಳಿದ್ದಾನೆ, ದುರ್ಯೋಧನನ ಕರುಳನ್ನು ತೋಡಿ ತೆಗೀತೇನೆ, ಸುಯೋಧನನ ತೊಡೆಯನ್ನು ಗದೆಯಿಂದ ಮುರಿಯುತ್ತೇನೆ. ಮುರಿದಿದ್ದಾನ? ಆಗಲಿಲ್ಲ, ಸಮಯ ಬರಲಿಲ್ಲ. ಸಮಯ ಬರಲಿಲ್ಲಲ್ಲ, ಕೂಡುವುದಿಲ್ಲ. ಹಾಗೆ ಕೊಡುವುದಿಲ್ಲ, ಹಾ. ಹಾಗೆ ದೂರ ನಿಂತು ಅವರದ್ದೆಲ್ಲ ಡಂಬಾಚಾರದ ಮಾತುಗಳು. ಆ ಡಂಬಾಚಾರದ ಮಾತುಗಳಿಗೆ ಯಾರೂ ಭ್ರಾಂತರಾಗಬೇಕಾದಂತಹ ಅನಿವಾರ್ಯತೆ ಇಲ್ಲ. ನಿನಗೆ ಹೆದರಿಕೆ ಆಗ್ತದೆ, ಧೈರ್ಯ ಬರುವುದಿಲ್ಲ ಅಂತ ಆದ್ರೆ ಗರುಡಿ ಬಲವುಂಟು ನಮಗೆ ವಜ್ರಪಂಚರವಾಗಿ ನಮಗೆ
ಆತ ಗರುಗಲಿಂದಾಗಿ ಹೊಡೆವನು ನಾವಾತ ಗರುಗಿಂದಾಗಿ ಎಲ್ಲರೂ ಬಂದ ಅವನಿಗೆ ಎರಡಿಯಾಟ ಹಾಡ್ಯಾನ ಬಲವುಂಟು ನಮಗೆ ವಜ್ರ ಪಂಚರವಾಗಿ ನಮಗೆ ಇಂದಿನಲ್ಲಿ ಮಾವಯ್ಯ ಕೇವಲ ನನ್ನ ಪರಾಕ್ರಮದ ಬಗ್ಗೆ ಅಚಲವಾದ ವಿಶ್ವಾಸದಿಂದ ನಿನಗೆ ದೈರೋಗ್ಯವನ್ನು ತುಂಬುತ್ತಾ ಇರುವುದು ನಾನು ಖಂಡಿತವಾಗಿಯೂ ಅಲ್ಲ. ಮತ್ತೆ ಪೋಲ ಗುರುಗಳೆನಿಸಿಕೊಂಡವರು ಶಾಪಾದಪಿ ಶರಾದಪಿ ಎನಿಸಿಕೊಂಡಂತಹ ಆಚಾರ್ಯ ದ್ರೋಣರು ದ್ರೋಣಾಚಾರ್ಯರು ನಮ್ಮ ಕುಲಗುರುಗಳು ಹೌದು. ಈ ಹೊತ್ತಿಗೆ ನಮ್ಮ ಸೇನೆಗೆ ಸೇನಾಧಿಪತಿಯಾಗಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಂತಾದ್ರೆ ಹೇಗೆ? ವಜ್ರ ಪಂಜರದಲ್ಲಿ ಸೈಂಧವ ಹಾಗೂ ಕೌರವಾದಿಗಳನ್ನು ಕಟ್ಟಿ ಬೆಳೆಸಿದಂತೆ ಅವರ ಪ್ರೀತಿ ಎನ್ನುವಂತಹ ವಜ್ರ ಪಂಜರದಲ್ಲಿ ನಾವು ಬಂಧಿತರಾಗಿದ್ದೇವೆ. ಹೌದು. ಈ ವಜ್ರ ಪಂಜರವನ್ನು ಭೇದಿಸುವುದಕ್ಕೆ ಅರ್ಜುನನೇನು ಸಾಕ್ಷಾತ್ ಕೃಷ್ಣನೇ ಒಂದೊಮ್ಮೆಗೆ ಮನಸ್ಸು ಮಾಡಿದರು. ಪ್ರಳಯ ಕಾಲದ ಭೈರವನಂತೆ ಶೋಭಿಸುವ ಗುರುಗಳನ್ನು ಭೇದಿಸುವುದಕ್ಕೆ ಅಸಾಧ್ಯವೇ ಸರಿ. ಹೌದಲ್ಲ? ಹಾಗಾದ್ರೆ ನನಗೆ ಅರ್ಥ ಆಗ್ತದೆ. ಬಾಯಲ್ಲಿ ಹೇಳ್ತಾ ಇದ್ದಿ ಅದೌದು 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 ಅಂತ, ಒಳಗಿಂದ ಹೆದರ್ತಾ ಇದ್ದಿ. ಅದು ಪುಕು ಪುಕು ಅಂತ ಹೇಳಿದ್ರೆ ಅದೇ ಹೆದರಿಕೆ, ಮತ್ತೆ ಪುಕು ಪುಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಅರ್ಥ ಉಂಟಾ? ಏನು ಅಂತ ಹೇಳಲಿಕ್ಕೆ ನಿನಗಾಗುದಿಲ್ಲ. ನೀನು ಹೆದರಿದ್ದಿ, ನನಗೆ ಅರ್ಥ ಆಗುತ್ತದೆ. ಯಾಕೆ ಮಾತಾಡುವಾಗ ಆದ್ರೂ ನಿನಗೆ ಹೆದರಿಕೆ ಆಗಿದೆ. ಹೆದರಬೇಡ. ನಾನು ನೀನು ಅಂತಲ್ಲ, ಸಮಗ್ರವಾದಂತಹ ಕುರುಸೇನೆ ಗರಡಿಯಾಚಾರ್ಯನ ಬಿಡದಿಯನ್ನು ಸೇರೋಣ. ಬನ್ನಿ ಹೀಗೆ. ಯುದ್ಧವನ್ನು ಎಣಿಸುವಾಗ ಮನ ಕರಗುತ್ತಾ ಇದೆ. ಹಲವು ಕರಿಗಳು ಸೇರಿ ಸಿಂಹದ ಮರಿಯೊಂದನ್ನು ಹಿಸುಕಿ ಹೊಸಕ್ಕಿ ಕೊಂದಂತೆ ಚಕ್ರವ್ಯೂಹವನ್ನು ಪ್ರವೇಶಿಸಿದಂತಹ ಅಭಿಮನ್ಯುವನ್ನು ಅಧಿರಥ ಷಡುರಥರಾದಂತಹ ನಾವೆಲ್ಲ ಒಟ್ಟು ಸೇರಿ ಮಣ್ಣುಗೂಡಿಸಿದವಲ್ಲ. ಎಳೆಯ ಹುಡುಗ ಬದುಕಿ ಉಳಿದು ಸಾಧಿಸುವಂತದ್ದು ಬಹಳಷ್ಟು ಇತ್ತು. ಆದರೆ ನೆಲಕ್ಕಾಗಿ ಅಣ್ಣ ತಮ್ಮಂದಿರ ಮಕ್ಕಳ ಬಗ್ಗೆ ಯುದ್ಧ. ಬ್ರಾಹ್ಮಣರಾದಂತಹ ನಾನು ಇದರಲ್ಲಿ ಪಾಲ್ಗೊಳ್ಳಬೇಕಿತ್ತೆ. ಬೇಡ, ಅಗತ್ಯವಿರಲಿಲ್ಲ. ಮಗ ಹಸಿವಿನ ಹಾಲಿಗಾಗಿ ಆಸೆ ಪಟ್ಟ. ಅವನ ಆಸೆಯನ್ನು ಪೂರೈಸುವುದಕ್ಕಾಗಿ ಪಾಂಚಾಲಕ್ಕೆ ಹೋದೆ. ಮಿತ್ರದ್ರೋಹಿಯಾತ, ನನ್ನ ಗುರುತೇ ಇಲ್ಲ ಅಂತ ಹೇಳಿದ. ಸೇವಕರಿಂದ ಕೊರಳಿಗೆ ಕೈ ಹಾಕಿ ತಪ್ಪುವುದಕ್ಕೆ ಹತ್ಯೆ ಮಾಡಿದರಲ್ಲ. ಸ್ನೇಹದಲ್ಲಿ ಒಡಕು ಪ್ರತಿಜ್ಞೆ ಮಾಡಿದೆ. ಶಿಷ್ಯಾನ್ವೇಷಣೆಗೆ ಮುಂದಾದೆ. ಹಸ್ತಿನೆಗೆ ಬಂದೆ. ಶಿಷ್ಯನೇನೋ ದೊರಕಿದ. ಹೆಂಡತಿ ಮಕ್ಕಳು ಸುಖದಿಂದ ಕಾಲ ಕಳೆದರೋ. ಆದರೆ ಸುಖಕ್ಕೆ ಜೋತು ಬಿದ್ದಂತಹ ನಾನು ಇಲ್ಲಿಯೇ ಉಳಿಯಬೇಕಾಯಿತು. ಈ ಕ್ಷತ್ರಿಯರ ಕಟು ನುಡಿಗಳನ್ನು ಕಿವಿಯಿಂದ ಕೇಳಬೇಕಾಯಿತು. ಅವರ ಹಂಗಿಗೆ ನಾನು ಒಳಗಾಗಬೇಕಾಯಿತು. ಅದಲ್ಲದೆ ಇದ್ರೆ ಯಜನ ಯಾಜನ ಅಧ್ಯಯನ ಅಧ್ಯಾಪನಗಳಲ್ಲಿ ತೊಡಗಿ ಲೋಕಕ್ಷೇಮದ ಕಡೆ ನಾನು ಮನ ಹರಿಸಬೇಕಿತ್ತು. ಅದರ ಬದಲಾಗಿ ರಕ್ತ ಕ್ರಾಂತಿಗೆ ನಾನು ಮನ ಮಾಡಿದೆನಲ್ಲ.
ಬೇಡವಾಗಿತ್ತು. ಇದೆಲ್ಲ ಬ್ರಾಹ್ಮಣನಾದ ನನಗೆ ಬೇಡವಾಗಿತ್ತು. ಉದುರಿದ ಗುರು ಕಾಣಿಸಿಕೊಳ್ಳಲು ಕೌರವರ ಕಾಣುತ್ತಲಿ ನಿಶಿಯೊಳಗಿ ಬಂದಿರಿಕೆನಲು ಬಸವಣಿದು ಕಣ್ಣುಗಳಲ್ಲಿ ನೀರು ತುಂಬಿದೆ. ಅಳಬೇಡವಾ? ಅವನಿಗೆ ಈ ಪ್ರಸಂಗದಲ್ಲಿ ಅದೇ ಕೆಲಸ. ಮಗನೇ, ಬಿಡದಿಯನ್ನು ಸೇರುವಾಗ ನಗನಗುತ್ತಾ ಹೋದವ. ಹೌದು, ವಿಜಯೋತ್ಸವ ಆಚರಿಸೋಣ ಹೀಗೆಂದು ಹೇಳಿದವ. ನಾನಿನ್ನೂ ನಿದ್ರಿಸಿಲ್ಲವಪ್ಪ. ಮತ್ತೇನನ್ನೋ ಯೋಚನೆ ಮಾಡ್ತಾ ಇದ್ದೆ. ಈ ಕೃಷಿ ಕಾಲದಲ್ಲಿ ಅವನನ್ನು ಕೂಡಿಕೊಂಡು ಇಲ್ಲಿಗೆ ಬಂದೆಯಲ್ಲ, ಯಾಕಪ್ಪ? ಕಾರ್ಯ ಕೇಳಯ್ಯ ಗುರುವರಿಯ ಅರುಗುವೆನು ಸೈಂಧವಗೆ ಬಂದ ದುರ್ಘಟವಾಯೇ ಸೈಂಧವ ನೃಪನ ಸೀರುವೆನು ಸೀಲದಿರ ಅಗ್ನಿಕೊಂಡದಲ್ಲಿಯೇ ಬೀರುವೆನು ಸುತ್ತ ಭಾಷೆಯ ದೊಡ್ಡ ಫಲಗುಣನು ಮೇಲೆ ಉಪಾಯ ಕಂಡೆನ ಗರುಗಿವೆ ಮಗೆ ಗುರುವರಿಯ ಹಸ್ತಿನೆಯ ರಾಜಾಂಗಣದಲ್ಲಿ ಚೆಂಡಾಟವನ್ನಾಡುತ್ತಿದ್ದಂತಹ ಮಕ್ಕಳು ಚೆಂಡು ಹಾಳು ಬಾವಿಯೊಳಗೆ ಬಿದ್ದಾಗ ಅದನ್ನು ಹೊರಗಾಡಿಸುವುದಕ್ಕೆ ಪ್ರಯತ್ನಶೀಲರಾಗಿ ಸಾಧ್ಯವಿಲ್ಲದೆ ಕಂಗೆಟ್ಟಂತಹ ವೇಳೆಯಲ್ಲಿ ನಮ್ಮ ಕಣ್ಣಿಗೆ ಗೋಚರನಾದದ್ದು ಒಬ್ಬ ಬಡ ಬ್ರಾಹ್ಮಣ. ಅವ ಕೇವಲ ದರ್ಬೆಯ ಪ್ರಯೋಗದಿಂದಲೇ ಆ ಚೆಂಡನ್ನು ಹೊರಗೆಸೆದ. ಆ ಹೊತ್ತಿಗೆ ಆಚಾರ್ಯರಾದಂತಹ ಭೀಷ್ಮರು ನಮ್ಮಲ್ಲಿ ಹೇಳಿದ್ದು, ಇವ ಬೇರೆ ಯಾರು ಅಲ್ಲ, ದ್ರೋಣಾಚಾರ್ಯ. ಇನ್ನು ಮುಂದೆ ಹತ್ತನೆಯ ಮಕ್ಕಳಿಗೆ ಕುಲಗುರು ಇವ ಎನ್ನುವ ಹಾಗೆ. ಆಟದ ಬಯಲಲ್ಲಿ ನನ್ನನ್ನು ಕಂಡವರು. ಹೌದು, ಕಾಲವೆಷ್ಟು ಕಳೆದು ಹೋಯಿತು. ಯಾಕದನ್ನ ನೆನಪು ಮಾಡ್ತಾ ಇದ್ಯಪ್ಪ? ಗುರುಗಳೇ, ಅಂದಿನಿಂದ ಇಂದಿನವರೆಗೆ ಸುಯೋಧನನ ಏಳಿಗೆಗೆ ಬೇಕಾಗಿ, ಹಸ್ತಿನೆಯ ಪೀಠದ ಮೇಲಿರುವಂತಹ ಗೌರವಕ್ಕೆ ಬೇಕಾಗಿ ನಿಮ್ಮದಾದಂತಹ ದೇಹವನ್ನು ಎಷ್ಟು ತೇಜಿದ್ದೀರಿ ಎನ್ನುವುದು ನಾವು ಅರ್ಥವಿಸಿಕೊಂಡವರಾಗಿದ್ದೇವೆ. ಗುರುಕುಲದಲ್ಲಿ ಹುಟ್ಟಿದ ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು, ಸತ್ ಪ್ರಜೆಗಳಾಗಬೇಕು ಎನ್ನುವಂತಹ ಆಶಯವನ್ನು ಹೊಂದಿದವ ನಾನು. ಗುರುಗಳೇ, ಇದು ನಿಮಗೆ ನಿದ್ದೆ ಬರಲಿಲ್ವಪ್ಪ? ನಮಗೆ ಇನ್ನು ನಿದ್ದೆ ಬರುವುದಿಲ್ಲ, ಬಂದರೂ ಅವ ಬಿಡುವುದಿಲ್ಲ. ಏನಾಯ್ತು? ಇದು ಸಮಸ್ಯೆ ಆಗಿದೆ ಗುರುಗಳೇ. ಹೊರಗಡೆ ನನಗೂ ಯಾರಿಂದ ಯಾರಿಗೆ? ಮಲಗಿನಿದ್ರೆ ತೂಕಡಿಕೆ ಗುರುಗಳೇ, ಒಗ್ಗಟ್ಟಾಗಿ ಯಾಕೆ ಹೇಳ್ತೀಯಪ್ಪ? ನಿನ್ನೆ ಚಕ್ರವ್ಯೂಹವನ್ನು ಬಲಿದವರು ನಿಜ. ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದೂರ್ಜಟ್ಟಿ ಮೊದಲಾದ ಭಟರಾದವರ ನಗಿದಿರೆ ಊರ್ಜಿತ ಚಕ್ರವ್ಯೂಹವನ್ನು ರಚಿಸಿ ಗರ್ಜಿಸಿ ಕಟ್ಟುವೆ ಧರ್ಮಪುತ್ರ ನಾನು. ಆಡಿದಂತೆ ಮಾಡಿದ್ದೇನೆ. ಹೌದಲ್ಲ? ಅಭಿಮನ್ಯುವಿನ ವಧೆಯಾಗಿದೆ. ತದನಂತರದ ವರ್ತಮಾನ ತಿಳಿದಿದ್ದೀರೆ. ಸುಭದ್ರೆ ಶೋಕ ತಪ್ತಳಾಗಿದ್ದಂತಹ ವೇಳೆಯಲ್ಲಿ ಪಾರ್ಥ ಅಲ್ಲಿಗೆ ಬಂದು ಭಾಷೆಯೊಂದನ್ನು ಹಾಕಿದ್ದಾನೆ. ನಾಳೆ ಸೂರ್ಯೋದಯದಿಂದ ಹೊರತುಪಡಿಸಿ ಸೂರ್ಯಾಸ್ತಮಾನದ ಒಳಗಾಗಿ ಸೈಂಧವನ ಶಿರವನ್ನು ಕತ್ತರಿಸ್ತಾನೆ. ಅದಲ್ಲ ಅಂತಾದ್ರೆ ಅಗ್ನಿಕುಂಡವನ್ನು ರಚಿಸಿ ನಾನು ಅದಕ್ಕೆ ಪ್ರಾಣಾಹುತಿಯನ್ನು ಮಾಡಿಕೊಳ್ತೇನೆ ಅಂತ ಅರ್ಜುನ ಪ್ರತಿಜ್ಞಾಬದ್ಧನಾಗಿದ್ದಾನೆ. ಹೌದು ಗುರುಗಳೇ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಪಾರ್ಥ ಬರ್ತಾನೆ ಅಂತಾದರೆ ಪಾರ್ಥನ ಪರಾಕ್ರಮಕ್ಕೆ ಗರಿಯಾದದ್ದು ತಾವು ಕಲಿಸಿದಂತಹ ವಿದ್ಯೆ. ನನ್ನ ಭಾವ ಅವ ನಾಳೆ